ನನ್ನ ಹೆಸರು ಸಾತ್ವಿಕ್ ಕೃಷ್ಣನ್ ಅಂತ. ನಾನು ಈ ಕಪಟಿ ಸಿನಿಮಾದಲ್ಲಿ ಒಂದು ಮೇಯ್ನ್ ಲೀಡಾಗಿ ಆ್ಯಕ್ಟ್ ಮಾಡಿದ್ದೀನಿ, ನೆಗೆಟಿವ್ ಶೇಡಲ್ಲಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ಪಾತ್ರ ಅಂತ ನಾನು ಅನ್ಕೋತೀನಿ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಬೇಕು. ಇದು ಒಂದು ಹೊಸ ಕಂಟೆಂಟ್ ಆಧಾರಿತ ಸಿನಿಮಾ, ಡಾರ್ಕ್ ವೆಬ್. ಅಂದರೆ ಇವಾಗ ಯೂತ್ಗೆ ಎಲ್ಲರಿಗೂ ಇದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಈ ಸಿನಿಮಾದಲ್ಲಿ. ಲೈಕ್ ಇವಾಗ ಈ ಜನ್ರೇಷನಲ್ಲಿ ಯಾವ ಥರ ಆಗುತ್ತೆ, ಯಾವ ಥರ ನಾವು ಡಿಜಿಟಲ್ ಇದರಲ್ಲಿ ಮೋಸ ಹೋಗ್ತೀವಿ. ಎಲ್ಲರ ಹತ್ರ ಇವಾಗ ಮೊಬೈಲ್ ಇದೆ. ಸೊ ಮೊಬೈಲಿಂದನೇ ಎಷ್ಟೆಲ್ಲ ಸ್ಕ್ಯಾಮ್ ಆಗ್ತಾಯಿದೆ ಇವಾಗ ಎಲ್ಲನೂ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಪ್ಲೀಸ್ ಎಲ್ಲ ಬಂದು ನಮ್ಮ ಸಿನಿಮಾ ನೋಡಿ, ಹೊಸ ಟೀಮ್ನ ಪ್ರೋತ್ಸಾಹ ನೀಡಿ, ಎಲ್ಲರನ್ನೂ ಹರಿಸಿ ಹಾರೈಸಬೇಕು ನಮ್ಮ ಟೀಮ್ನ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿದ್ರೆ ಸ್ವಲ್ಪ ನಮಗೆ ಖುಷಿ ಆಗ್ತಿದೆ. ನಮ್ಮ ಎಲ್ಲರೂ ಪರ್ಫಾರ್ಮೆನ್ಸನ್ನ ತುಂಬ ಹೆಚ್ಚಾಗಿ ಅವರು ಮೆಚ್ಚಿದ್ದಾರೆ. ಆಮೇಲೆ ಹೊಸ ಟೀಮ್ ಆದ್ರೂ ಹೊಸತನ ಇದ್ರೂ ಎಕ್ಸ್ಪೀರಿಯನ್ಸ್ ವೈಸಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಸಿನಿಮಾ ಮಾಡಿರೋ ಥರ ಇದೆ ಇದು. ಒಂದು ಇಂಟರ್ನ್ಯಾಷನಲ್ ವರ್ಲ್ಡ್ ಸಿನಿಮಾಸ್ ಲೆವೆಲ್ಗೆ ಸ್ವಲ್ಪ ಕಾಂಪಿಟೇಷನ್ ಕೊಡ್ಬೋದು ಅನ್ನೋ ಲೆವೆಲ್ಗೆಲ್ಲ ಮಾತಾಡ್ತಾರೆ. ಸೊ ನಮ್ಗೆ ಅದೇ ಖುಷಿ. ಓವರಾಲ್ ಒಳ್ಳೆ ರೆಸ್ಪಾನ್ಸ್ ಇದೆ ಸಿನಿಮಾ. ಅದೇ ಹಾಗೆ ಅಂದರೆ ಈ ಸಿಚುವೇಶನ್ಗೆ ತಕ್ಕಂಗೆ ಈ ಥರ ರಿಯಾಕ್ಟ್ ಮಾಡೋ ಥರ ಇರುತ್ತೆ. ಇನ್ನೊಂದು ಕ್ಯಾರೆಕ್ಟರ್ ಅಂದರೆ ಒಂದು ಆ್ಯರೋಗೆನ್ಸ್ ಇರೋ ಕ್ಯಾರೆಕ್ಟರ್ ಆಗುತ್ತೆ. ನಂದು ಸಿಚುವೇಷನಲ್ಲಿ ಅದು ಆ್ಯರೋಗೆನ್ಸ್ ಹೇಗಿರಬೇಕು, ಇಲ್ಲ ನಾರ್ಮಲ್ ಟೈಮಲ್ಲಿ ಹೇಗೆ ಪೇಷನ್ಸಲ್ಲಿ ಇರ್ತಾನೆ, ಆ ಥರ ಎರಡು ವೇರಿಯೇಷನ್ಸ್ ಬರುತ್ತೆ. ಸೊ ಸೀನ್ ತಕ್ಕಂಗೆ ಕೆಲವೊಂದು ವೇರಿಯೇಷನ್ಸಲ್ಲಿ ಚೆನ್ನಾಗಿ ಬಂದಿದೆ ಅಂತ ಆಡಿಯನ್ಸ್ ನನಗೆ ಇದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಇನ್ನೂ ಸಿನಿಮಾ ನೋಡಿದಿರೋರಿಗೆ ಇಷ್ಟೇ ಹೇಳೋದು, ಈಗ ನೋಡಿರೋರಲ್ಲಿ ಸಾಕಷ್ಟು ಜನ ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾ. ಒಳ್ಳೆ ರಿವ್ಯೂಸ್ ಕೂಡ ಬಂದಿದೆ. ಕನ್ನಡ ಸಿನಿಮಾ ಒಂದು ಹೊಸ ಪ್ರಯತ್ನ ಆದರೂ ಒಳ್ಳೆ ಪ್ರಯತ್ನ. ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆದ್ರೂ ಒಂದು ಒಳ್ಳೆ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ನೀವೆಲ್ಲ ಬಂದು ನೋಡಿದ್ರೆ ನಾವು ಇನ್ನೂ ಹೊಸ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡೋಕ್ಕೆ ಧೈರ್ಯ ಮಾಡ್ತೀವಿ. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ, ಓಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟೇ ಅಪ್ಪ, ಜನ ಯಾರೋ ನಮ್ಮನ್ನು ಬೆಳೆಸಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಡೌನ್ ಆಗಿಬಿಟ್ರೆ ಕಷ್ಟ. ಬಟ್ ಈಗ ನಾವು ರಿವ್ಯೂಸ್ ಎಲ್ಲ ಕೇಳಿ ನಮಗೆ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಸೊ ಇದೇ ಕಾನ್ಫಿಡೆನ್ಸಲ್ಲಿ ನಾವು ಆಡಿಯನ್ಸ್ನ ನಾವು ನೋಡೋದಕ್ಕೆ ಇನ್ವೈಟ್ ಮಾಡ್ತೀನಿ. ಥ್ಯಾಂಕ್ ಯು. ಮೊನ್ನೆ ಪ್ರೀಮಿಯರ್ ಶೋ ಆಯಿತು. ಅಲ್ಲಿ ಕ್ರಿಟಿಕ್ಸ್ ಕಡೆಯಿಂದ ತುಂಬ ಅಪ್ರಿಸಿಯೇಷನ್ ಬಂತು. ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ಅಲ್ಲಿಂದ ಒಂದು ಕಾನ್ಫಿಡೆನ್ಸ್ ಬಂದಿತ್ತು. ಯೂಶ್ವಲಿ ಫಸ್ಟ್ ಡೇ ಫಸ್ಟ್ ಶೋ ಅಂದ ತಕ್ಷಣ ಸೆಲೆಬ್ರಿಟಿ ಬಿಗ್ ಸ್ಟಾರ್ ಸೂಪರ್ ಸ್ಟಾರ್ ಸಿನಿಮಾ ಅಂದರೆ ಒಂದು ರಿಯಾಕ್ಷನ್ ಬೇರೆ ಇರುತ್ತೆ. ಅಂಥದ್ರಲ್ಲಿ ಹೊಸಬ್ರು ಸಿನಿಮಾ, ಹೊಸವನ ಇರುವಂಥ ಸಿನಿಮಾ ಅಂತ ಹೇಳಿ ಈ ರೀತಿ ಒಂದು ರೆಸ್ಪಾನ್ಸ್ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ರೆಸ್ಪಾನ್ಸ್. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಸೌತ್ ಇಂಡಿಯಾದಲ್ಲೇ ಈ ಡಾರ್ಕ್ ವೆಬ್ಬನ್ನು ಒಂದು ಕಂಟೆಂಟಾಗಿ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಸೊ ಈ ಒಂದು ಹೊಸತನಕ್ಕೆ ಹೊಸ ರೀತಿಯಲ್ಲಿ ಒಂದು ಸಪೋರ್ಟ್ ಕೊಡ್ತಿರೋದು ಆಡಿಯನ್ಸ್ ನೋಡಿ ಖುಷಿ ಆಗ್ತಿದೆ. ಆ್ಯಂಡ್ ನಾವು ಅಂಥ ಒಂದು ಡೀಪ್ ಒಂದು ಕಂಟೆಂಟ್ನ ಇಟ್ಕೊಂಡ್ರು, ಡಾರ್ಕ್ ವೆಬ್ ಅನ್ನೋ ಒಂದು ಡೀಪ್ ಕಂಟೆಂಟ್ ಇಟ್ಕೊಂಡ್ರು ಜನರಿಗೆ, ಸಾಮಾನ್ಯರಿಗೆ ಅದು ಅರ್ಥ ಆಗೋ ಥರದಲ್ಲಿ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಅದು ಆಡಿಯನ್ಸಿಗೆ ಅರ್ಥ ಆಗ್ತಿದೆ ಅನ್ನೋದು ತುಂಬ ಖುಷಿ. ಆ್ಯಂಡ್ ಎಲ್ಲರಿಗೂ ಎಲ್ಲರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಗ್ತದೆ. ಆ್ಯಂಡ್ ಮೋಸ್ಟ್ಲಿ ಎಲ್ಲರೂ ಹೇಳೋದಷ್ಟೇ, ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ತುಂಬ ಚೆನ್ನಾಗಿದೆ ಅಂತ. ರಿವ್ಯೂಸಲ್ಲೂ ಅದೇ ಬಂದಿದೆ, ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ತುಂಬ ಚೆನ್ನಾಗಿದೆ ಅಂತ. ಸೊ ಥ್ಯಾಂಕ್ ಯು, ಅದೊಂದು ಖುಷಿನೇ. ಸಿನಿಮಾ ಆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆಯಲ್ಲ ಫಸ್ಟ್ ಹಾಫಲ್ಲಿ, ಅದೇ ಬೇಕಾಗಿರೋದು. ಬಿಕಾಸ್ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಅಂತ ಬಂದಾಗ, ಡಾರ್ಕ್ ವೆಬ್ ಆದ್ರೂ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಟ್ರೀಟ್ಮೆಂಟ್ ನಾವು ಕೊಟ್ಟಿರೋದು. ಸೊ ಆ ಒಂದು ಸಸ್ಪೆನ್ಸ್ನ ಅಥವಾ ಆ ಟ್ವಿಸ್ಟನ್ನು, ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಅದೇ ಸಕ್ಸಸ್ಸೇ ನಮಗೆ. ಅದು ದಯವಿಟ್ಟು ಬಂದು ನೋಡಿ. OTTಲಿ ಬರುತ್ತೆ, ಡೆಫಿನೆಟ್ಲಿ ಎಸ್ ಬರುತ್ತೆ. ಬಟ್ ಥಿಯೇಟರಿಗೆ ಬಂದು ನೋಡಿದಾಗ ಈ ಕನ್ನಡ ಇಂಡಸ್ಟ್ರಿಗೆ ಏನಾಗ್ತಿದೆ ಅಂದರೆ, ಬೇರೆ ಇಂಡಸ್ಟ್ರಿಯಿಂದ ನಾವು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಬಂದ ತಕ್ಷಣ ಎಲ್ಲರೂ ಹೋಗಿ ನೋಡ್ತಿದ್ದೀವಿ, ಅದನ್ನು ಸಕ್ಸಸ್ಫುಲ್ ಮಾಡ್ತಿದ್ದೀವಿ. ಬಟ್ ಅದೇ ರೀತಿ ನಮ್ಮ ಕನ್ನಡದಲ್ಲಿ ಎಕ್ಸ್ಪೆರಿಮೆಂಟಲ್ ಜಾನರ್ ಬಂದಾಗ ಅದನ್ನು ಅಷ್ಟು ಅಂದರೆ ಗ್ರಾಸ್ ಇಸ್ ಗ್ರೀನರ್ ಆನ್ ದ ಅದರ್ ಸೈಡ್ ಅಂತ ಅಂತಾರಲ್ಲ, ಮನೇಲಿ ಅಮ್ಮ ಬಿರಿಯಾನಿ ಮಾಡಿದ್ರು ಹೊರಗಡೆ ಬಿರಿಯಾನಿ ರುಚಿ ಅಂತಾರಲ್ವ, ಹಂಗೆ ಟ್ರೀಟ್ ಮಾಡ್ತಿದ್ದೀವಿ. ಪ್ಲೀಸ್ ಬಂದು ನೋಡಿ. ಸಿನಿಮಾ ಥಿಯೇಟರಲ್ಲಿ ಸಿನಿಮಾ ಹಿಟ್ಟಾದರೆ OTTಗೆ ತುಂಬ ಈಸಿಯಾಗಿ ಹೋಗುತ್ತೆ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಕನ್ನಡ OTTಗೆ
ಇನ್ನೂ ಓಪನ್ ಆಗಿಲ್ಲ. ಯಾವುದೇ OTT ಚಾನಲ್ OTT ಅವರು ಕನ್ನಡ ಸಿನಿಮಾಸ್ಗಳನ್ನ ಅಷ್ಟು ಸಪೋರ್ಟ್ ಮಾಡ್ತಿಲ್ಲ. ಬಿಕಾಸ್ ಯಾಕಂದರೆ ಥಿಯೇಟರಲ್ಲಿ ಅದನ್ನು ಸಪೋರ್ಟ್ ಮಾಡ್ತಿಲ್ಲ ಆಡಿಯನ್ಸ್. ಸೊ ನೀವು OTT ನೋಡಿದ್ರೆ ಬರೀ ಮಲಯಾಳಂ ಸಿನಿಮಾಗಳು, ತೆಲುಗು ಸಿನಿಮಾಗಳು ಕಾಣಿಸುತ್ತೆ. ಬಿಕಾಸ್ ಅಲ್ಲಿ ಆಡಿಯನ್ಸ್ ಅದನ್ನು ಸಪೋರ್ಟ್ ಮಾಡ್ತಾರೆ ನೀಟಾಗಿ. ಎಲ್ಲ ರೀತಿಲಿ ಅವ್ರಿಗೆ ಹೊಸ ಪ್ರತಿಭೆ ಇರಲಿ, ಹೊಸ ಜಾನರ್ ಇರಲಿ ಸಪೋರ್ಟ್ ಸಿಗುತ್ತೆ. ಎಲ್ಲಿ ಅದು ಆಡಿಯನ್ಸ್ ಥಿಯೇಟರಲ್ಲಿ ಸಪೋರ್ಟ್ ಸಿಗುತ್ತೋ ಅಂಥ ಸಿನಿಮಾಗಳು OTTಗೂ ಹೋಗುತ್ತೆ. ಸೊ ದಯವಿಟ್ಟು ಥಿಯೇಟರಲ್ಲಿ ಬಂದು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ ಸಕ್ಸಸ್ಫುಲ್ ಮಾಡಿ. ಆಗ ಅದು OTTಗೆ ಹೋಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿನೂ ಬೆಳಿಬೇಕು. ಇಂಡಸ್ಟ್ರಿ ಬೆಳೆದ್ರೆ ಸ್ವಲ್ಪ ಕನ್ನಡ ಕಲ್ಚರ್ ಟ್ರೆಡಿಷನ್ ಉಳಿಯುತ್ತೆ. ಇಲ್ಲಾಂದರೆ ಆಲ್ರೆಡಿ ಈಗ ನೀವು ಚಿಕ್ಕ ಹುಡುಗರಿಗೆ ಹೋಗಿ ಕೇಳಿದ್ರೆ ನಿಮ್ಮ ಫೇವ್ರೆಟ್ ಸ್ಟಾರ್ ಯಾರು ಅಂದರೆ ಪಕ್ಕದ ಇಂಡಸ್ಟ್ರಿ ಸ್ಟಾರ್ ಹೇಳ್ತಾರೆ. ನಮ್ಮ ಸ್ಟಾರ್ಸ್ಗಳನ್ನ ಮರ್ತೋಗ್ಬಿಟ್ಟಿದ್ದಾರೆ. ಸೊ ಹೀಗೆ ಗ್ರ್ಯಾಜುವಲಿ ನಮ್ಮ ಕನ್ನಡ ಕಳ್ದೋಗ್ಬಿಡುತ್ತೆ. ಸೊ ಥ್ಯಾಂಕ್ ಯು. ಸೊ ಆಲ್ರೆಡಿ 2 ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮುಖಾಂತರ. ಒಂದು ಆಲ್ರೆಡಿ ಇದು 2ನೇ ಶೋ ನಮ್ಮದು. ಒಂದು 2 ಡೇಸ್ ಬಿಫೋರು ಒಂದು ಸೆಲೆಬ್ರಿಟಿ ಶೋ ಅಂತ ಆಯಿತು. ಆ ಸೆಲೆಬ್ರಿಟಿ ಶೋಯಿಂದ ನಮ್ಮದು ಏನು ಈ ಸಿನಿಮಾದ ಪಾಸಿಟಿವ್ ನೆಗೆಟಿವ್ ಎಲ್ಲ ನಮಗೆ ಗೊತ್ತಾಗ್ತಾ ಬಂತು. ಕನ್ಸಿಡ್ರಬಲಿ ಓವರ್ ಆಲ್ ನೋಡಿದಾಗ ನಮಗೆ ಸೆಲೆಬ್ರಿಟಿ ಶೋ ಅಥವಾ ಪ್ರೆಸ್ ಮೀಡಿಯಾದಿಂದ ಕ್ರಿಟಿಕಲ್ ರಿವ್ಯೂ ಅಂತ ಏನು ಬಂತು ನಮಗೆ ತುಂಬ ಪಾಸಿಟಿವ್ ಆಗಿ ಬಂದಿದೆ. ಎಲ್ಲರೂ ಆಲ್ಮೋಸ್ಟ್ ಒಳ್ಳೊಳ್ಳೆ ರೇಟಿಂಗ್ ಕೊಟ್ಟು ಒಳ್ಳೊಳ್ಳೆ ಕಮೆಂಟ್ ಕೊಟ್ಟು ಆಲ್ರೆಡಿ ಇಟ್ ಈಸ್ ಕ್ಯಾಸ್ಕೇಡೆಡ್ ಎವ್ರಿವೇರ್. ಸೆಕೆಂಡ್ ಬಂದು ಇವತ್ತು ಫಸ್ಟ್ ಶೋ ಆಯಿತು ವಿತ್ ಆಡಿಯನ್ಸ್ ಜೊತೆ. ಅಲ್ಲೂ ಅಷ್ಟೇ ನಮಗೆ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾಯಿದೆ. ಇವಾಗ ನೆಕ್ಸ್ಟ್ ಬಂದು ನಾನು ಈ ಮುಖಾಂತರ ಮತ್ತು ಆಡಿಯನ್ಸಿಗೆ ಏನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಇದು ಕನ್ವರ್ಟ್ ಆಗಬೇಕು. ಅಂದರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ. ನಾವು ಯೂಶ್ವಲಿ ನೀವು ನೋಡೋ ಥರನೇ ಈಗಿರೋ ಜನ್ರೇಷನ್ ಅಲ್ಲಾಂದರೆ ಈಗಿರೋ ಸಿನಿಮಾ ಒಂದು ಫ್ರೀಕಲ್ಲಿ ಹೆಂಗಿದೆ ಅಂದರೆ ತುಂಬ ಕಡೆ ಇನ್ನೊಂದು ಕಡೆ ಬೇರೆ ಬೇರೆದು ನಾವು ಕಂಪೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಬೇರೆ ಬೇರೆ ಇಂಡಸ್ಟ್ರಿದು. ಬಟ್ ಇವಾಗ ನಮ್ಮಲ್ಲೂ ಒಂದು ಹೊಸ ಸಬ್ಜೆಕ್ಟು ಇಟ್ ಈಸ್. ಮತ್ತು ನಾವು ಕನ್ನಡದಲ್ಲಿ ಇದರಲ್ಲಿ ಅಂತಿಲ್ಲ, ಅಟ್ಲೀಸ್ಟ್ ನಾನು ಕನ್ಸಿಡರ್ ಮಾಡಿದೆ ಈ ಸೌತ್ ಝೋನಲ್ಲೇ, ಸೌತ್ ಇಂಡಿಯಾದಲ್ಲೇ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿರೋಂಥ ಡಾರ್ಕ್ ನೆಟ್ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಮತ್ತು ಇದು ತುಂಬ ಡಿಫ್ರೆನ್ಸ್ ಇಲ್ಲ ಅಂದರೆ ಎಲ್ಲರ ಜೊತೆಗೆ ತುಂಬ ಟೆಕ್ನಿಕಲ್ ಆ ಥರ ಎಲ್ಲ ಟರ್ಮ್ ಯೂಸ್ ಮಾಡೋದಲ್ಲದೆ ಇದರಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಜೊತೆಗೆ ಏನು ಬ್ಲೆಂಡ್ ಆಗಿದೆ ಅನ್ನೋ ವಿಚಾರಗಳನ್ನು ಇದರಲ್ಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದೀವಿ, ಅದನ್ನೇ ತೋರಿಸಿದ್ದೀವಿ. ಇವಾಗ ಏನಿದ್ರು ನಾನು ಈ ಮುಖಾಂತರ ಮತ್ತು ಆಡಿಯನ್ಸಿಗೆ ಮತ್ತೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಾಗ ನೀವುಗಳು ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅದಿಷ್ಟು ಎಲ್ಲರಿಗೂ ಒಂದು ಸ್ವಲ್ಪ ಈ ವಿಚಾರಗಳನ್ನು ಎಲ್ಲರಿಗೂ ಹಬ್ಬಿಸಿ ಆದಷ್ಟು ಜನ ಈ ಸಿನಿಮಾನ ಸಕ್ಸಸ್ ಮಾಡಿದ್ರೆ ಈ ನಮ್ಮಂಥ ಯಂಗ್ ಮತ್ತು ನ್ಯೂ ಕಮರ್ಸ್ಗೆ ಇನ್ನೊಂದು ಸಿನಿಮಾಗಳನ್ನು ಮಾಡೋವಂಥ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.